ಮಗನೇ ಅಮ್ಮ ಮಗಳ ಇವತ್ತ ಮೊದಲ ಸಲ ಸಾಲಿಗೆ ಹೊಂಟಿರಿ. ಚಲೋತ್ನಾಗಿ ಓದಿ ದೊಡ್ಡ ಮನುಷ್ಯರಾಗಬೇಕೇನಪ್ಪ. ಅಪ್ಪ ನೀವು ನಮಗೆ ಸಾಲಿ ಹೋಗೋ ಅಂತಿದ್ದೆ, ನೀವ್ ಯಾಕೆ ಹೋಗ್ಲಿಲ್ಲ? ನಮಗೆ ಸಾಲಿ ಹೋಗೋ ಅಂತ ಇನ್ನಾಕೆ ಓದಲ್ಲ ಅಪ್ಪ. ನಾನು ಸಾಲಿ ಓದ್ತಿದ್ದೆ. 4-5ನೇ ಕ್ಲಾಸ್ ಓದೋದ್ರಾಗೆ ನಮ್ಮ ಅಪ್ಪ ಅಮ್ಮ ಸತ್ತೋಗ್ಬಿಟ್ರು. ಹಂಗಾಗಿ ಮುಂದೆ ಓದೋಕ್ಕಾಗಲಿಲ್ಲ ಮಗನೇ. ನನಗೆ ಬಂದ ಪರಿಸ್ಥಿತಿ ನಿಮಗೆ ಬರಬಾರ್ದು ಅಂತ ನಿಮ್ಮನ್ನ ಸಾಲಿಗೆ ಹಚ್ಚೀನಿ. ಏನ್ ರಮಣ, ಮಕ್ಕಳು ಕರ್ಕೊಂಡು ಶಾಲೆಗೆ ಹೊಂಟಿದ್ಯಾನಪ್ಪ? ಹೌದಪ್ಪ, ನಾವು ಶಾಲೆ ಓದ್ಲಾರ್ದ ದಡ್ಡರಾದೀವಿ. ಆದ್ರೆ ನನ್ನ ಮಕ್ಕಳು ಹಂಗೆ ಆಗೋದು ಬೇಡ ಅಂತೇಳಿ ಶಾಲೆಗೆ ಹಚ್ಚೀನಿ. ನೀವು ಮಕ್ಕಳನ್ನ ಎಷ್ಟೇ ಕಷ್ಟ ಆಗಲಿ ಚೆನ್ನಾಗಿ ಓದಿಸು. ಬರ್ತೀನಪ್ಪ, ಬರ್ರಿಯಪ್ಪ. ನಮಸ್ಕಾರ ರೀ ಸೌಕರ್ಯ. ನಮಸ್ಕಾರಪ್ಪ ರಮಣ, ಆರಾಮಿದ್ದೇನಪ್ಪ? ಏನು ಆರಾಮ್ರಿ ಬಡವ್ರ ಜೀವನ ಅಂದಂಗ. ನೀವು ಆರಾಮಿದ್ರಿ ಸೌಕರ್ಯ? ನೋಡಪ್ಪ ನಾವಂತೂ ಆರಾಮೀವಿ ನೋಡಪ್ಪ. ಅಂದಂಗ ನಿನಗೆ ಎಷ್ಟು ಜನಪ್ಪ ಮಕ್ಕಳು? ನನಗೆ ಒಂದು ಗಂಡು ಒಂದು ಹೆಣ್ಣು ರೀ, ಇಬ್ಬರೇ ರೀ. ಹೌದೇನ? ಮತ್ತೆ ಅವ್ರನ್ನೇನು ಶಾಲೆಗೆ ಹಚ್ಚಿದ್ದೆ ಇಲ್ಲ? ಹಚ್ಚಿನಿ ರೀ ಸೌಕರ್ಯ, ಅಲ್ಲೇ ನಮ್ಮೂರು ಸರ್ಕಾರಿ ಶಾಲೆಗೆ ಹಚ್ಚೀನಿ. ಸರ್ಕಾರಿ ಶಾಲೆಗೆ ಹಚ್ಚಿದ್ದೆ? ಸರ್ಕಾರಿ ಶಾಲೆಗೆ ಹಚ್ಚಿದ್ರೆ ಹುಡುಗರು ಹೆಂಗೆ ಹುಷಾರಾಗ್ತಾವೋ ರಮಣ? ಅಲ್ಲ, ಇರೋನೊಬ್ಬನ ಮಗ ಅಂತಿದ್ದಿ, ಒಂದು ದೊಡ್ಡ ರೊಕ್ಕ ಶಾಲೆಗೆ ಹಚ್ಚಿ ದೊಡ್ಡ ಶಾಣೆವನ್ನು ಮಾಡು. ನೋಡು, ನನಗೂ ಒಬ್ಬನೇ ಮಗ, ಅವನು ದೊಡ್ಡ ಪ್ರೈವೇಟ್ ಶಾಲೆಗೆ ಹಚ್ಚಿ ವರ್ಷಕ್ಕೆ 1 ಲಕ್ಷ ಫೀಸ್ ಕಟ್ತೀನಿ ನಾನು. ಸೌಕರ್ಯ, ನನ್ನಿಂದ ಅದೆಲ್ಲ ಸಾಧ್ಯ ಆಗೋದಿಲ್ಲ ರೀ. ಯಾಕಂತಂದ್ರೆ ನಾನು ಮೊದಲೇ ಬಡವ, ಹಂಗೆ ಹೇಳೋಷ್ಟು ಭೂಮಿನೂ ಇಲ್ಲ. ದುಡಿಬೇಕು ತಿನ್ಬೇಕು ರೀ. ನನ್ನಿಂದ ಇದು ಆಗ್ಲಾರ್ದು ಮಾತು ಬಿಡ್ರಿ ಸೌಕರ್ಯ. ರಮಣ, ಮಕ್ಕಳು ಹೆತ್ತ ಮಾತ್ರಕ್ಕೆ ತಂದೆ ಅನ್ಸ್ಕೊಳ್ಳೋದಿಲ್ಲ. ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋ ಜವಾಬ್ದಾರಿ ತಂದೆ ಹೆಗಲ ಮೇಲೆ ಇರ್ತದೆ. ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಬಲ್ಲವ್ರು ಹೇಳ್ಯಾರ. ರಮಣ, ಸಾಲ ಸೂಲ ಮಾಡಿ ಆದರೂ ನಿನ್ನ ಮಗನ ದೊಡ್ಡ ಶಾಲೆಗೆ ಓದಿಸು. ಆ ಸಾಲನ ನಿನ್ನ ಮಗ ದೊಡ್ಡ ಅಧಿಕಾರಿ ಆದಮೇಲೆ ತೀರಿಸ್ತಾನೆ. ಅಂದಂಗ ನೀವು ಹೇಳೋ ಮಾತೇನೋ ಸರಿಗೆ ಆದ್ರೆ ಸೌಕರ್ಯ. ಮತ್ತು ನನ್ನ ಮಗಳನ್ನು ಅದೇ ಶಾಲೆಗೆ ಹಚ್ಚಂತೇನ್ರಿ? ಎಂಥ ದಡ್ಡಿದ್ದು ಮರ ನೀನು. ಅಲ್ಲ, ಕೊಟ್ಟು ಮನೆಗೆ ಹೋಗೋ ಹೆಣ್ಮಕ್ಳನ್ನ ರೊಕ್ಕ ಖರ್ಚು ಮಾಡಿ ಅದಕ್ಕೆ ಓದಿಸ್ತಿ. ಓದಿದಷ್ಟು ದಿನ ಸರ್ಕಾರಿ ಶಾಲೆಗೆ ಓದಿಸಿ ಆಮೇಲೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸು. ನಿನ್ನ ಮಗನ ಓದಿಸಿದ್ರೆ ನಿಮ್ಮ ಮುಂದೆ ನಿನಗೆ ಅನುಕೂಲ ಆಗ್ತದೆ. ಆಗಲ್ರಿ ಸೌಕರ್ಯ. ನಮಸ್ಕಾರ ರೀ. ನಮಸ್ತೆ, ಕೂಡು. ಅಂದಂಗ ರಾಮಣ್ಣ, ನಿನ್ ಮಗ ಬಾಳ ಶಾಣ ಅದಾನ, ತುಂಬಾ ಚೆನ್ನಾಗಿ ಓದ್ತಾನ. ಅವನು ಹಿಂಗ ಮನಸ್ಸು ಕೊಟ್ಟು ಓದಿದ್ರೆ ಮುಂದ ದೊಡ್ಡ ಆಫೀಸರ್ ಆಗ್ತಾನ. ಅಂದ ಹಾಗೆ ಬಂದ ವಿಷಯ ಏನ್ ರಮಣ್ಣ? ಏನಿಲ್ರಿ ಮಾಸ್ತರ, ಅದೇ ನನ್ನ ಮಗಂದು TC ಬೇಕಾಗಿತ್ತು ರೀ. ರಮಣ, TC ಬೇಕಿತ್ತ? ಯಾಕೆ ರಮಣ? ಮಾಸ್ತರ, ನನಗಿರೋನು ಒಬ್ಬನೇ ಮಗ ಅದಾನ್ರಿ. ಅದಕ್ಕೆ ದೊಡ್ಡ ರೊಕ್ಕ ಶಾಲೆಗೆ ಹಚ್ಚಿ ದೊಡ್ಡ ಮನುಷ್ಯನ ಮಾಡ್ಬೇಕಂತ ಮಾಡಿದ್ವಿ. ಅಲ್ಲ ರಮಣ, ಮೊದಲೇ ನೀನು ಬಡವ. ಇಂಥ ಪರಿಸ್ಥಿತಿಯೊಳಗ ನಿನಗಿದು ಸಾಧ್ಯ ಆಗೋದಿಲ್ಲ. ಬಡವರ ಮಕ್ಕಳಿಗಂತಾನೆ ಸರ್ಕಾರ ಉಚಿತ ಶಿಕ್ಷಣದ ಸೌಲಭ್ಯ ಮಾಡಿಕೊಟ್ಟದ. ಉಚಿತವಾಗಿ ಊಟ, ಸಮವಸ್ತ್ರ, ಪುಸ್ತಕ, ಬೂಟು ಅಂತ ಎಲ್ಲಾನು ಕೊಡ್ತದ. ಇಂಥದ್ರೊಳಗ ನೀನು ಯಾರ್ದೋ ಮಾತು ಕೇಳಿ ಇಂಥ ನಿರ್ಧಾರ ಮಾಡಬೇಡ ರಮಣ. ಅಲ್ರಿ ಮಾಸ್ತರ, ರೊಕ್ಕದ ಶಾಲೆಗೆ ಓದಿದ್ರೆ ಮಕ್ಕಳು ದೊಡ್ಡ ಶಾಣ್ಯರಾಗ್ತಾರ ಅಂತಾರ. ರಮಣ, ಓದಬೇಕಂದ್ರ ಎಲ್ಲಿದ್ರು ಓದಿ ಶಾಣ್ಯರಾಗ್ತಾರ. ನಾನು ಸರ್ಕಾರಿ ಶಾಲೆಯೊಳಗ ಕಲ್ತು ಸರ್ಕಾರಿ ಶಾಲೆಗೆ ಮಾಸ್ತರಾಗಿ ಬಂದೀನಿ. ತಂದೆ ತಾಯಿ ಕಷ್ಟಕ್ಕ ಕಣ್ಣೀರು ಹಾಕೋ ಕರುಣೆ ಬರೋದು ಸರ್ಕಾರದ ಶಾಲೆ ಒಳಗ ಕನ್ನಡ ಕಲ್ತು ಮಕ್ಕಳಿಗೆ ಮಾತ್ರ ಸಾಧ್ಯ. ನಾನು ಹೇಳೋ ಮಾತು ಕೇಳ್ರಮಣ. ಇಲ್ಲ ಮಾಸ್ತರ, ನನಗೆ ಎಷ್ಟೇ ಕಷ್ಟ ಆದ್ರೆ ಚಿಂತಿಲ್ರಿ. ನಾನು ದುಡಿದಾದ್ರೂ ನನ್ನ ಮಗನ ದೊಡ್ಡ ಶಾಲೆಗೆ ಓದಿಸಿ ದೊಡ್ಡ ಶಾಣೆಯನ್ನೇ ಮಾಡ್ಬೇಕಂತ ಮಾಡೀನಿ. ಅದಕ್ಕೆ ನನ್ನ ಮಗಂದು TC ಕೊಟ್ಟು ಬಿಡ್ರಿ ಸಾಹೇಬ್ರ. ನಿನ್ನಿಷ್ಟ ರಾಮಣ್ಣ, ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳೋದಿಲ್ಲ. ಅಂದಂಗ ನಿನ್ನ ಮಗಳೊಂದು TCನೂ ಕೊಡಂದೇನು? ಬ್ಯಾಡ್ರಿ ಮಾಸ್ತರ, ನನ್ನ ಮಗಳು ತಗೊಂಡು ಏನು ಮಾಡಂತಿ? ಆಕಿನ ಓದಿಸಿದ್ರೆ ಅಷ್ಟೇ ಅದ, ಬಿಟ್ರೆ ಅಷ್ಟೇ. ಇರೋ ತನಕ ಇದೇ ಶಾಲೆಗೆ ಓದಲ್ರಿ. ಮುಂದೊಂದು ದಿನ ಯಾವ್ದಾದ್ರು ಮನೆಗೆ ಕೊಟ್ಟು ಲಗ್ನ ಮಾಡಿ ಬಿಡ್ತೀನಿ. ಕೊಟ್ಟ ಮನೆಗೆ ಹೋಗೋದ್ರನ್ನ ಎದಕ್ಕೆ ಓದಿಸಂದಿರಿ ಸುಮ್ಮನೆ? ಇಲ್ರಿ ಸರ್, ನನ್ನ ಮಗಂದೊಂದೇ ಕೊಟ್ಟು ಬಿಡ್ರಿ. ನಿನ್ನಿಷ್ಟ ರಾಮಣ್ಣ. ಮಗ ಮಗಳು ಅಂತ ಭೇದ ಮಾಡಿಬಿಟ್ನಲ್ಲ, ಎಂಥ ವಿಚಿತ್ರ ಮನುಷ್ಯ. ಛೇ.
ನಮಸ್ಕಾರ ರೀ ಗೌಡ್ರೆ. ನಮಸ್ಕಾರ. ಕುಂದ್ರ ರಾಮಣ್ಣ, ಆರಾಮಿದ್ದೇನು ರಾಮಣ್ಣ? ಆರಾಮಿದ್ದೀನಿ ರೀ ಗೌಡ್ರೆ. ಭಾಳ ಸಾಯ್ತು, ಭೆಟ್ಟಿನೇ ಇಲ್ಲ. ಮಕ್ಕಳೆಲ್ಲ ಆರಾಮದವ? ಹಾಂ ರೀ, ಆರಾಮದಾರ. ಮೊನ್ನೆ ನಿನ್ನ ಹೆಂಡ್ತಿ ತೀರ್ಕೊಂಡು ಸುದ್ದಿ ಕೇಳಿ ನನಗೆ ಭಾಳ ಸಂಕಟ ಆಯ್ತಪ್ಪ. ಹೌದ್ರಿ ಗೌಡ್ರೆ. ಆ ದೇವರು ಹಿಂಗೆ ಮಾಡಬಾರ್ದಾಗಿತ್ತು. ಹೌದ್ರಿ ಗೌಡ್ರೆ. 2 ಮಕ್ಕಳ ಭವಿಷ್ಯನ ನನ್ನ ಬೆನ್ನಿಗೆ ಕಟ್ಟಿ ತಾನು ಮ್ಯಾಲ ಹೋಗ್ಬಿಟ್ರು ರೀ ಗೌಡ್ರೆ. ತಾವು ಮ್ಯಾಲ ಹೋಗ್ಬಿಟ್ರು. ಅಳಬೇಡ ರಾಮಣ್ಣ. ಆ ಚಿಕ್ಕ ಮಕ್ಕಳಿಗೆ ತಂದೆ ಅಂದ್ರೆ ನೀನೆ, ತಾಯಿ ಅಂದ್ರೆ ನೀನೆ. ಆ ದೇವ್ರ ಆಟ ಬಲ್ಲವ್ರು ಯಾರು? ನಿನಗ ಮಕ್ಕಳ ಕೊಟ್ಟ, ಬಡತನದಾಗಿಟ್ಟ. ನನಗೆ ಬೇಕಾದಷ್ಟು ಶ್ರೀಮಂತಿ ಕೊಟ್ಟ. ಆದರೆ ಆ ಮಕ್ಕಳ ಭಾಗ್ಯನೇ ಕಿತ್ಕೊಂಡ್ಬಿಟ್ಟು. ಈ ಜಗದೊಳಗೆ ದೇವ್ರ ಆಟ ಬಲ್ಲವ್ರು ಯಾರಪ್ಪ? ಹಣೆ ಬರಕ್ಕೆ ಹೊಣೆ ಯಾರು? ಆಗಲ್ಲ ರಾಮಣ್ಣ. ಬಂದ ವಿಷಯ ಏನು? ಏನಿಲ್ರಿ ಗೌಡ್ರೆ, ನನ್ನ ಮಗನ್ನ ದೊಡ್ಡ ರೊಕ್ಕ ಸಾಲಿಗೆ ಹಚ್ಚೀನಿ. ಅವನು ಫೀಸ್ ಕಟ್ಟೋ ಸಲುವಾಗಿ ಒಂದು 10,000 ರೂಪಾಯಿ ಬೇಕಾಗಿತ್ತು ರೀ ಗೌಡ್ರೆ. 10,000? ಗೌಡ್ರೆ, ಇವನಿಗೆ ಹಂಗ ಹೇಳೋಲ್ಲಷ್ಟು ಭೂಮಿ ಇಲ್ಲ. 10,000 ಎಲ್ಲಿಂದ ಕೊಡ್ತಾನ ಅಂತ ಚಿಂತೆ ಮಾಡಬೇಡ್ರಿ ಗೌಡ್ರೆ. ನನಗಿರೋ ಆಸ್ತಿ ಅಂದ್ರೆ ಇದು ದೇಹ ಒಂದೇ. ದುಡಿದು ನಿಮ್ಮ ರೊಕ್ಕ ಮುಟ್ಟಿಸ್ತೀನಿ. ಬೇಕಾದರೆ ಅದಕ್ಕೆ ಬಡ್ಡಿನೂ ಕೊಡ್ತೀನಿ ರೀ. ಹಂಗೆ ಯಾಕೆ ಮಾತಾಡ್ತು ರಾಮಣ್ಣ? ನೀನು ಎಂಥ ಒಳ್ಳೆ ಮನುಷ್ಯ ಅಂತ ನನಗೆ ಗುರ್ತದ. ಅದರಾಗ ನೀನು ಕೇಳೋದು ಮಕ್ಕಳು ಓದಿ. ಅಂಥ ರೊಕ್ಕಕ್ಕೆ ಬಡ್ಡಿ ಹಾಕಿ ತಗೊಳ್ಳೋಷ್ಟು ಕೆಟ್ಟ ಗುಣ ನನ್ನಲ್ಲಿಲ್ಲ ರಾಮಣ್ಣ, ನನ್ನಲ್ಲಿಲ್ಲ. ನಿನಗೆ ರೊಕ್ಕ ಬೇಕು ಅಷ್ಟೇ. ಹಾಂ, ದೊಡ್ಡ ಉಪಕಾರ ಆಯ್ತು ರೀ ಗೌಡ್ರೆ. ಆದಷ್ಟು ಬೇಗ ನಿಮ್ಮ ಋಣನ ತೀರಿಸ್ತೇನೆ ರೀ. ಭಾಳ ಉಪಕಾರ ಮಾಡಿದ್ರಿ ಗೌಡ್ರೆ. ರಾಮಣ್ಣ, ಹಿಂಗೆಲ್ಲ ಖಾಲಿ ಬಿಡಬಾರ್ದಪ್ಪ. ನಾನು ನೀನು ಚಿಕ್ಕಂದಲಿಂದ ದೋಸ್ತರು. ಇನ್ನೇನು ಗುಣ ಈಗ ನೋಡ್ತೀನಿ ನಾನು. ಹಾಂ, ನೀನು ಮಕ್ಕಳು ಮೊದಲು ಫೀಸ್ ಕಟ್ಟಿ ಬಾ. ಕಟ್ಟಿ ಬಂದು ನೀನು ಇನ್ನೊಂದ್ಸಲ ಬರಕಲ್ಕ ನಿನ್ನ ಮಕ್ಕಳ ಕರ್ಕೊಂಡು ಬಾ. ಆಯ್ತು ರೀ ಗೌಡ್ರೆ. ಇನ್ನೇನು ಬರ ಮುಂದಾಗ ನನ್ನ ಮಕ್ಕಳ ಬರ್ತೀನಿ ರೀ ಗೌಡ್ರೆ. ಬರ್ತೀನಿ ಗೌಡ್ರೆ. ಗೌಡ್ರೆ, ಯಾರು? ರಾಮಣ್ಣ, ಬಾ ರಾಮಣ್ಣ, ಒಳಗೆ ಬಾ. ಬಂದಿಲ್ಲ ಬಾ ರಾಮಣ್ಣ. ಏನಣ್ಣ ಕೆಲಸ ಇತ್ತಾ? ಏನಿಲ್ಲ ಗೌಡ್ರೆ, ನನ್ನ ಮಗಳ ಲಗ್ನ ಕಟ್ಟಿ ಆಯ್ತು ರೀ. ಮುಂದಿನ ತಿಂಗಳ 12ನೇ ತಾರೀಕಿಗೆ ಲಗ್ನ ಅದ. ಅದಕ್ಕೆ ಒಂದು 2 ಲಕ್ಷ ರೂಪಾಯಿ ಬೇಕಾಗಿದ್ದು ರೀ. ಕೊಟ್ಟಿದ್ರೆ ಪುಣ್ಯ ಬರ್ತೈತೆ ರೀ ಗೌಡ್ರಿ. ಅಲ್ಲ ರಾಮಣ್ಣ, 2 ಲಕ್ಷ ರೂಪಾಯಿ? ಅವಾಗಂದ್ರೆ ಏನು ಸಣ್ಣ ರೊಕ್ಕ ಒಯ್ತಿದ್ದೆಪ್ಪ. 10-20 ಸಾವಿರ ಮೈಯಾಗ ಸತ್ತು ಬಿತ್ತು, ದುಡಿದು ತೀರಿಸಿದಿ. ಈಗ 2 ಲಕ್ಷ ರೂಪಾಯಿ ಕೇಳ್ತಿದ್ದಿ, ಹೆಂಗೆ ತೀರಿಸಿದ್ದಪ್ಪ? ಗೌಡ್ರೆ, ಆ ದೇವ್ರ ಪುಣ್ಯಲಿಂದ ನಿಮ್ಮಂಥವ್ರ ಆಶೀರ್ವಾದದಿಂದ ನನ್ನ ಮಗನಿಗೆ ನೌಕರಿನ ಆಯ್ತು ರೀ. ಈಗ ದೊಡ್ಡ ಆಫೀಸರ್ ಆಗ್ಯಾನ್ರಿ. ತಿಂಗಳಿಗೆ 1,20,000 ಪಗಾರ ಬರ್ತದ್ರಿ. ಇನ್ನೂ ಒಂದು 6 ತಿಂಗಳದೊಳಗೆ ಅವನು ಪಗಾರ ಆಗೋಣ ನಿಮ್ಮ ರೊಕ್ಕ ತಂದು ಮುಟ್ಟಿಸಿಬಿಡ್ತಾನೆ ರೀ ಗೌಡ್ರೆ. ದಯವಿಟ್ಟು ಇದೊಂದು ನನ್ನ ಮಗಳು ಲಗ್ನ ಒಂದು ಗೆಲ್ಲಿಸಿಕೊಡ್ರಿ ಅಪ್ಪ, ಪುಣ್ಯ ಬರ್ತದೆ. ಆಗಲ್ಲ ರಾಮಣ್ಣ, ನಿನ್ನ ಮಗನಿಗೆ ನೌಕರಿ ಆಗಿದ್ದು ನೋಡಿ ಭಾಳ ಖುಷಿ ಆಯಿತು. ನೀನು ಪಟ್ಟು ಕಷ್ಟಕ್ಕೆ ನೌಕರಿ ಆಯಿತು, ಪರವಲ್ಲ. ನನಗೆ ಭಾಳ ಸಂತೋಷ ಆಯಿತು. ನಿನ್ನ ಮಗಳು ಮದುವೆ ಮುಗಿಸಿದ ಮೇಲೆ ನಿನ್ನ ಮಗನು ಪಗಾರ ಬಂದ ಮೇಲೆ ನನಗೆ ತಂದು ರೊಕ್ಕ ಮುಡಿಸ್ಬೇಕು ನೋಡಪ್ಪ. ಆಯ್ತು, ಕೊಡ್ತೀನಿ. 2 ಲಕ್ಷ ರೂಪಾಯಿ ಕೊಡ್ತೀನಿ, ತಂದು ಮುಡಿಸ್ಬೇಕು ನೋಡು. ಆಯ್ತು. ಪುಣ್ಯ ಬರಲ್ರಿ ಗೌಡ್ರೆ. ಆಗಲಿ ರಾಮಣ್ಣ, ಇದ್ರಾಗ 2 ಲಕ್ಷ ರೂಪಾಯಿ ಅವ, ಎಣಿಸಿಯಪ್ಪ. ಎಂಥ ಮಾತಾಡ್ತೀರಿ ಗೌಡ್ರೆ. ನಿಮ್ಮ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಅದ. ಭಾಳ ದೊಡ್ಡ ಕೆಲಸ ಮಾಡಿಕೊಟ್ರಿ ಗೌಡ್ರೆ. ನಿಮ್ಮದು ದೊಡ್ಡ ಪುಣ್ಯ ಬರಲಿ. ನನ್ನ ಮಗನ ಪಗಾರ ಆಗೋಣ, ಬಂದು ಮುಡಿಸಿಬಿಡ್ತೇನೆ ರೀ ಗೌಡ್ರೆ. ಹುಷಾರ? ಬರ್ತೇನೆ. ಹುಷಾರೋಗು. ಹಾಂ, ಆಯ್ತು. ಯಜಮಾನ ನಿಂದ್ರ ಎಲ್ಲಿ ಗಂಟೆ? ಯಪ್ಪ, ಸ್ವಲ್ಪ ಸಾಬ್ರನ್ನ ಭೇಟಿ ಆಗ್ಬೇಕಾಗಿತ್ತಪ್ಪ. ಮೀಟಿಂಗ್ನಾಗ ಅವ್ರು ಬಿಜಾರ, ಸ್ವಲ್ಪ ತಡ್ಕ. ಯಪ್ಪ, ಇನ್ನು ಎಷ್ಟೊತ್ತಾಗ್ತದಪ್ಪ? ಇನ್ನೂ 1 ತಾಸು ಆಗ್ತದ. ಮತ್ತೆ ಹೆಂಗ್ ಮಾಡ್ಲಪ್ಪ? ಯಪ್ಪ, ಹೋಗಿ ಮನೆಗೆ ಹೋಗು, ಆಮೇಲೆ ಬಾ. ಯಪ್ಪ, ಮತ್ತೆ ಹೋಗೋದು ಆಗೋದಲ್ಲಪ್ಪ. ಇಲ್ಲೇ ಕಾಯ್ಕೊಂಡು ಕುಂದಿರ್ತನಪ್ಪ. ಹಾಂ, ಇದು ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಮಾಡಿ ಬಂದ್ಬಿಡು. ಯಪ್ಪ ಮಗನೇ, ಯಪ್ಪ ಮಗನೇ. ಅಲ್ಲಪ್ಪ, ಆಫೀಸ್ಗೆಲ್ಲ ಬರಬಾರ್ದು ಎಂಬುದು ಕಾಮನ್ ಸೆನ್ಸ್ ಇಲ್ಲ ನನಗೆ. ಅದೇನಿದ್ರು ಮನೆಗೆ ಬಂದು ಭೇಟಿ ಆಗು. ಅಲ್ಲ, ಸ್ವಲ್ಪ 1-2 ಮಾತಾಡೋದಿತ್ತು ಮಗನೇ. ಅದು ಮನೆಯಲ್ಲಿರೋ ನಾ ಬರ್ತೀನಂತ, ಮನೆಗೆ ಹೋಗು. ಯಪ್ಪ
ನಿಂದು? ಆಫೀಸಿಗೆ ಹೋದ್ರೆ ಅಲ್ಲಿ ಬಂದು ಕಿರಿಕಿರಿ ಮಾಡ್ತಿದ್ದಿ, ಮನೆಗೆ ಬಂದ್ರೆ ಮನೆಗೆ ಬಂದು ಸಹ ಬರ್ತಿದ್ದಿ. ಏನಪ್ಪ ಹೇಳು, ನಿಂದು ಏನು ಸುದ್ದಿ ಹೇಳಿಬಿಡಿ ಇವತ್ತು. ಅಪ್ಪ ಮಗನೇ, ಏನಿಲ್ಲಪ್ಪ, ನಿಮ್ಮ ತಂಗಿದ ಲಗ್ನ ಮಾಡಿದಾಗ ಗೌಡ್ನಲ್ಲಿ 2 ಲಕ್ಷ ರೂಪಾಯಿ ಸಾಲ ಅಂತ ಕೊಟ್ಟನ. ಅದಕ್ಕೆ ಆ ರೊಕ್ಕ ಕೊಟ್ಟಿದ್ರೆ ಭಾಳ ಉಪಕಾರ ಆಗಿತ್ತು. ನನಗ ಗೌಡ ಒಂದು ಹೊಲ ಆದಂಥ ಮನೆ ಆದಂಥ ಏನೂ ಇಲ್ಲ ಅಂತ ನನ್ನಂಥ ಬಡವನಿಗೆ ಸಾಲ ಕೊಟ್ಟ. ನನ್ನ ಒಂದು ಒಳ್ಳೆತನಕ್ಕೆ ಸಾಲ ಕೊಟ್ಟನ ಮಗನೇ. ದಯವಿಟ್ಟು ಅದೊಂದು 2 ಲಕ್ಷ ರೂಪಾಯಿ ಕೊಟ್ಟು ನನ್ನನ್ನು ಋಣಮುಕ್ತನಾಗೇ ಮಾಡಿಬಿಡು ಮಗನೇ, ನಿನ್ನ ಕೈ ಮುಗಿತೀನಿ ಅಪ್ಪ. ನೋಡಪ್ಪ, ಈ ಮನೆ ಕಟ್ಟಿ ನನಗೆ ಬ್ಯಾಂಕಿನಾಗ ಸಾಲ ಮಾಡಿ EMI ಕಟ್ಟದ್ರಾಗ ಸಾಕಾಗ್ಯದ. ನಿನ್ನ ಸಾಲ ನಾನು ಯಾಕೆ ತೀರ್ಸಕ್ ಹೋಗಿದ್ದೆ? ಹೋಗಪ್ಪ, ನೀನು ಮಾಡಿದ ಸಾಲ ನೀನೇ ತೀರ್ಸು. ನಾನು ಆ ಗೌರನ ಹತ್ರ ಸಾಲ ತಗೋವಾಗ ಬಾಂಡಿನಾಗ ಬರೆದು ಕೊಟ್ಟಿದ್ದು ನೆನಪ, ನಾ ಸಾಲ ತೀರಿಸ್ನ ಅಂತೇಳಿ. ಹೋಗಪ್ಪ, ಸುಮ್ಮನೆ ಹೋಗು, ನಾನು ಕಿರಿಕಿರಿ ಹಚ್ಚಕ್ ಹೋಗ್ಬೇಡ. ಹೋಗು ಹೋಗಪ್ಪ, ಹೋಗು, ಸುಮ್ಮನೆ ಹೋಗು. ಇವತ್ತು ನಂದು ಹುಟ್ಟಿದಪ್ಪ ಅದ. ದೊಡ್ಡ ದೊಡ್ಡ ಆಫೀಸರ್ ಬರಕೈತಾರ, ಅವ್ರು ಬಂದ ಮೇಲೆ ನೀನ್ ಯಾರಂತ ಕೇಳಬೇಕು. ನಾನು ಅಪ್ಪ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತದ. ಹೋಗಪ್ಪ, ಹೋಗು, ಸುಮ್ಮನೆ ಹೋಗು. ಯಪ್ಪ ಮಗನೇ, ಹೋಗಪ್ಪ, ಹೋಗು. ಹುಟ್ಟಿಸಿದ ಅಪ್ಪನ್ನ ನಿರಾಕರಿಸಿದ ಮಗ ಹುಟ್ಟಿದಬ್ಬ ಆಚರಿಸ್ಕೊಂತಾರತ್ರಿ. ಎಂಥ ಕಾಲ ಬಂತು ದೇವ್ರೇ, ಎಂಥ ಕಾಲ ಬಂತು. ಅಪ್ಪ ಬಾಪ, ಒಳ ಬಾ. ಅಪ್ಪ. ಅಮ್ಮ ಆರಾಮಿದ್ದಮ್ಮ? ಹಾ ಅಪ್ಪ, ಆರಾಮಿನಿ. ಅಪ್ಪ, ಎಷ್ಟು ದಿನ ಆಯ್ತಪ್ಪ ನಿನ್ನ ನೋಡಿ. ಬಾಪ, ಕೂಡ್ ಬಾ. ಅಪ್ಪ, ನೀರ್ ತರ್ತೈತಿ ನಡ್ಯಪ್ಪ. ಅಪ್ಪ, ಈ ಮಗಳನ್ನ ಮರ್ತೇ ಬಿಟ್ಟಿದ್ದೇನಪ್ಪ. ಇವತ್ತ ನೆನ್ಪಾದ್ನೆ ನಾನು. ಮಗಳ, ಹೆಂಗ ಮರೆಯಕ್ಕಾಗತ್ತ ಕೂಸು, ಹೆಂಗ ಮರೆಯಕ್ಕಾಗತ್ತ? ಏನೋ ಕೆಲಸದ ಒತ್ತಡ, ಹಿಂಗಾಗಿ ಬರಕ್ಕಾಗಲ್ಲ. ಮತ್ತ ನೀನ್ ಆರಾಮಿದ್ದಮ್ಮ? ಹಾಪ, ಆರಾಮಿದ್ದೀನಿ. ಈ ಮನ್ಯಾಗ ಸೊಸೆ ಅಂದ್ರ ನಾನ, ಮಗಳಂದ್ರ ನಾನ. ಅಂದಂಗ ಮಗಳ, ನಿನ್ನ ಗಂಡ ಕಾಣಿಸ್ತಾ ಇಲ್ಲಲ್ಲಮ್ಮ? ಏನೋ ಕೆಲ್ಸ ಅದಂತ ಬೆಂಗಳೂರಿಗೆ ಹೋಗ್ಯಾರಪ್ಪ. ಇನ್ನೊಂದ್ 2 ದಿನ ಬರ್ತಾರ. ಅಲ್ಲಪ್ಪ, ಹೊಸ ಮನೆ ಕಟ್ಸಿವಿ, ಗೃಹ ಪ್ರವೇಶಕ್ಕ ಎಷ್ಟ್ ಸಲ ಫೋನ್ ಮಾಡಿದ್ರು ಬರ್ಲೇ ಇಲ್ಲಲ್ಲಪ್ಪ. ಯಾಕೆ ಬರ್ಲಿಲ್ಲಪ್ಪ? ಮಗಳ, ಆಗ ಮೈಯಾಗ ಆರಾಮಿದ್ದಿಲ್ಲ, ಹಂಗಾಗಿ ಬರಕ್ಕಾಗಲ್ಲ. ಮನಿ ಭಾಳ ಚಂದ ಕಟ್ಸಿರಮ್ಮ. ಅರಮನೆ ಆಗ್ಯದ ಮಗಳೇ, ಅರಮನೆ ಆಗ್ಯದ. ನೋಡಿ ಭಾಳ ಸಂತೋಷ ಆಯ್ತಮ್ಮ. ಅಪ್ಪ, ಜಲ್ದಿ ಜಲ್ದಿ ಅಡಿಗೆ ಮಾಡಿ ಬಿಡ್ತೀನಪ್ಪ. ಇಬ್ರು ಕೂತು ಊಟ ಮಾಡೋಣ. ಆಯ್ತು ಮಗಳ, ಆಯ್ತಮ್ಮ. ಅಪ್ಪ, ನಾ ಸಣ್ಣಕ್ಕಿದ್ದಾಗ ಮೊದಲು ನನಗೆ ಕೈ ತುತ್ತು ಕೊಟ್ಟು ಆಮೇಲೆ ನೀ ತಿಂತಿದ್ದಿ, ಮರ್ತು ಬಿಟ್ಟೇನಪ್ಪ? ಅಮ್ಮ ಅಳಬೇಡ ಮಗಳೇ. ಅಪ್ಪ, ಸಾರಾಕ್ಲೇನಪ್ಪ? ಹಾಕು ಮಗಳೇ, ಹಾಕು. ಅಮ್ಮ, ಇವತ್ತೊಂದಿನ ಹೊಟ್ಟೆ ತುಂಬ ಉಂಡೆ ಬಿಡ್ತೀನಿ ಮಗಳೇ ನಾನು. ಹಾಕಮ್ಮ, ಹಾಕು. ಅಪ್ಪ, 1 ದಿನ ಯಾಕಪ್ಪ? ಬಂದಿದ್ದಿ 8 ದಿನ ಇದ್ದು ಹೊಟ್ಟೆ ತುಂಬ ಊಟ ಮಾಡಿದೇ ಹೋಗ್ಬೇಕು ನೀನು. ಮಗಳ, ಇವತ್ತು ಒಂದೇ ದಿನಮ್ಮ ನನಗೆ ಅವಕಾಶ ಇರೋದು. ಅಪ್ಪ, ಯಾಕಂಗಂತಿ? ನೀನ್ಯಾಗ ಗಾಬರಿ ಆಗ್ತು ಮಗಳೇ. ನಾಳೆ ಗೌಡ್ರ ಮನೆಯಾಗ ನಂದು ಕೆಲಸ ಇತ್ತು. ಗೌಡ್ರಿಗೆ ನಾಳೆನೇ ಬರ್ತೀನಿ ಅಂತ ಹೇಳೀನಿ. ಅದಕ್ಕೆ ನಾಳೆನೇ ಹೋಗ್ಬೇಕು ಮಗಳೇ ನಾನು. ಏನಮ್ಮ? ಹ್ಞೂ. ಅಪ್ಪ, ಅಮ್ಮ, ಅಣ್ಣ ಹೆಂಗದನಪ್ಪ? ನಿಮ್ಮ ಅಣ್ಣ ಆರಾಮದನಮ್ಮ? ಅಣ್ಣ ಏನು ದೊಡ್ಡ ಆಫೀಸರ್ ಆಗಿದಾರಂತ? ಹ್ಞೂನಮ್ಮ, ನಿಮ್ಮ ಅಣ್ಣ ಈಗ ದೊಡ್ಡ ಆಫೀಸರ್ ಆಗ್ಯಾನ, ದೊಡ್ಡ ಬಂಗ್ಲೆ ಕಡಿಸ್ಯಾನಮ್ಮ. ಅಣ್ಣ ನಿನ್ನ ಚಲೋ ನೋಡ್ಕೊಂತಾನಲ್ಲಪ್ಪ? ಹ್ಞೂನಮ್ಮ, ನಿಮ್ಮ ಅಣ್ಣನ ಮನೆಗೆ ಇದ್ದೀನಿ ನಾನು. ನನಗೆ ಆರಾಮಿಟ್ಟನಮ್ಮ.
ನೀ ಏನು ಚಿಂತೆ ಮಾಡಬೇಡ ಮಗಳ. ಅಂದಂಗ ಮಗಳ, ಆಗ ನೀನು ಹೆಣ್ಣು ಅಂತ ನಿನಗ ಸಾಲಿ ಓದಿಸಿಲ್ಲಲ್ಲ, ನಾನು ಬೇಜಾರೇನ ಆದನಮ್ಮ ನಿನಗೆ? ಏ ಅಪ್ಪ, ಹಂಗ್ಯಾಕಂತಿ? ನಾನೇನ್ ಹಂಗ್ ತಿಳ್ಕೊಂಡಿಲ್ಲಪ್ಪ. ಅಪ್ಪ, ನೀ ಮಕ್ಕಪ್ಪ ಊರ್ಲಿಂದ ಬಂದು ಆಯಸ್ಸಾಗಿರ್ತದ, ಮುಂಜಾನೆ ಮಾತಾಡೋಣ. ಆಯ್ತು ಮಗಳ. ಮಕ್ಕಪ್ಪ. ಅಪ್ಪ ಅಮ್ಮ, ಮಲ್ಕೋ ಅಪ್ಪ, ಹಾಂ ಬೆಳಗ್ಗೆ ಹೊಲಕ್ಕೆ ಹೋಗಿ ಬರಮ್ಮ. ಸರಿ ಮಗಳ. ನಮ್ಮಪ್ಪ ಊರ್ಲಿಂದ ಬಂದು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಾನ, ಇನ್ನಾದ್ರೂ ಎದ್ದಿಲ್ಲ. ಅಪ್ಪ 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 ಎದ್ದಳಪ್ಪ. ಅಪ್ಪ 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 ಅಪ್ಪ. ನಮ್ಮಪ್ಪ ವಿಷ ಕುಡ್ದ್ಬಿಟ್ಟ. ಅಪ್ಪ, ಯಾಕಪ್ಪ ಈ ಕೆಲಸ ಮಾಡ್ದೆ? ನಿನ್ನೆನೆ ಹೇಳ್ದ ಇವತ್ತೇ ನನ್ ಕೊನೆ ದಿನ ಅಂತ. ನಾನೇ ದಡ್ಡಿ, ನನ್ಗೆ ಅರ್ಥನೇ ಆಗ್ಲಿಲ್ಲ. ಅಪ್ಪ, ನೀನ್ ಹೇಳಿದ್ರೆ ನಾನೇ ಸಾಕ್ತಿದ್ದೆಲ್ಲಪ್ಪ. ಯಾಕಪ್ಪ ಈ ಕೆಲಸ ಮಾಡ್ದೆ? ಅಪ್ಪ ಅಪ್ಪ, ಈ ಒಂದೇ ಸಲ ಎದ್ದಾಳ್ಬಿಡಪ್ಪ. ಮಗಳೇ, ಗಂಡು ಹೆಣ್ಣು ಅಂತ ಭೇದ ಮಾಡಿದ ಈ ಪಾಪಿ ತಂದೆಯನ್ನು ಕ್ಷಮಿಸುವೆಯಾ? ಅಮ್ಮ, ಇಂದು ನಿನ್ನ ಮುಂದೆ ಎಲ್ಲ ನನ್ನ ನೋವನ್ನು ಹೇಳಬೇಕೆಂದುಕೊಂಡೆ. ನೀನು ಕೇಳಿದಾಗ ನಾನು ಹೇಳಿದ್ದೆಲ್ಲವೂ ಸುಳ್ಳು. ನಿನ್ನ ಅಣ್ಣನಿಗಾಗಿ ಕಷ್ಟಪಟ್ಟು ದುಡಿದು ಅವನನ್ನು ಓದಿಸಿ ದೊಡ್ಡ ಮನುಷ್ಯನನ್ನಾಗಿ ಮಾಡಿದೆ. ಆದರೆ ನೌಕರಿಯ ಮದ ಅವನ ನೆತ್ತಿಗೆ ಏರಿ ಹೆತ್ತ ತಂದೆಯೇ ದ್ರೋಹ ಮಾಡಿದ. ನಿನ್ನ ಮದುವೆಗಾಗಿ ನಮ್ಮೂರ ಗೌಡರಲ್ಲಿ 2 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ. ಅದನ್ನು ಕೇಳಲು ಹೋದರೆ ಕೊಡಲು ಆಗುವುದಿಲ್ಲ, ನೀನು ಮಾಡಿದ ಸಾಲ ನೀನೇ ತೀರಿಸು ಎಂದು ಕಟುವಾಗಿ ನುಡಿದ. ಅದೇ ಹಣವನ್ನು ನಿನ್ನ ಕೇಳಬೇಕೆಂದೆ. ಆದರೆ ತಂದೆ ಎಂಬ ಸ್ವಾಭಿಮಾನ ನನ್ನ ನಾಲಿಗೆಯನ್ನು ತಡೆಯಿತು. ಮಗಳೇ, ನೀನೇ ನನ್ನ ಮಗನಾಗಿ ಈ ಋಣವನ್ನು ತೀರಿಸು. ಅಲ್ಲಿಯವರೆಗೂ ಈ ದೇಹವನ್ನು ಬೆಂಕಿಯಲ್ಲಿ ಹಾಕಿ ನೀನು ಸುಟ್ಟರೂ ನನ್ನ ಎದೆ ಸುಡಲಾರದು ಮಗಳೇ. ಅದಕ್ಕಾಗಿ ಈ ನಿರ್ಭಾಗ್ಯ ತಂದೆಯ ಆಸೆಯನ್ನು ನೀನು ನಿಭಾಯಿಸು. ಇದು ನಿನ್ನ ತಂದೆಯ ಕೊನೆಯ ಪತ್ರ. ನೋಡ್ರಪ್ಪ, ವನಿಕೇರಿ ಸಾಲ ಸೂಲ ಮಾಡಿ ಓದಿಸಿದ ಇದ್ದ ಮಗನಂತ ಅವ ಕೈ ಕೊಟ್ಟು ಓಡ್ಯವದ. ಈ ಹುಡುಗಿರ್ಲಕ್ಕ ಏನು ಮಾಡ್ಬೇಕು ಗತಿ? ರಾಮಣ್ಣಂದ ಎಣ್ಣೆ ಕುಡಿಸತ್ತಾನ. ಗೌಡ್ರೆ, ಅಪ್ಪ ಅಪ್ಪ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ರು ರಾಮಣ್ಣ. ನಾನು ಇನ್ನೇನು ರೊಕ್ಕ ಕೇಳಿದ್ದೆ? ಹಾಂ, ಹೌದಪ್ಪ, ನೀನು ರೊಕ್ಕ ಕೊಡಂತ ಕೇಳಿದ್ದಿಲ್ಲ. ನೀನು ನನಗೆ ತಮ್ಮಿದ್ದಂಗೆ. ಈಗ ನೋಡು ಜನ ಏನಂತಾರೆ, ಗೌಡ್ನ ರೊಕ್ಕ ಸಲಾಗೆ ಸತ್ನಂತಂದು ಬದಲೇ ಮಾಡಂಗಿಲ್ಲ ಎಲ್ಲ ಜನ. ನನಗೆ ಮಗಳಿದ್ದಂಗೆ, ಮಗಳ ಲಗ್ನಕ್ಕಂತ ಕೊಟ್ಟಿದ್ದೆ. ನನ್ನ ಮಗಳ ಲಗ್ನ ಮಾಡಿ ಅಂತ ತಿಳ್ಕೊತಿದ್ದೆ. ನನಗೂ ಮಕ್ಕಳಿಲ್ಲ. ಇಂಥ ಕೆಲಸ ಮಾಡ್ಕೋಬಾರ್ದಿತ್ತು ರಾಮಣ್ಣ, ನೀನು ಮಾಡ್ಕೋಬಾರ್ದಿತ್ತು. ಇರ್ಲಿ ಬಿಡಗೌಡ, ಇನ್ನು ಸಲ ಯಾಕೆ ಸತ್ತಾನಂತ? ಊರ್ ಮಂದಿ ಅಂತಾರ ಮಗ ಸಾಲ ಕಟ್ಲಾರ ಸತ್ತಾನಂತ. ನೀನು ದೇವ್ರಂತ ಮನುಷ್ಯ, ನೀವು ಯಾಕೆ ಬರ್ತಪ್ಪ ಅದು? ಇವತ್ತು ನಿನ್ನ ಹೆಣದ ಮುಂದ ಕಣ್ಣೀರಿಟ್ಟಾಳು ಮಗಳು ಸರ್ಕಾರದ ಶಾಲೆ ಒಳಗ ಕನ್ನಡ ಕಲ್ತ ಮಗಳ ನಿನ್ನ ಹೆಣಕ್ಕ ಋಣಕ್ಕ ಆದ್ಲು.
ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿ ರಮಣ. ನಿನ್ನ ಮಗ ಸರ್ಕಾರ ಶಾಲೆಗ ಚಂದ ಓದ್ತಿದ್ದ, ಅವನು ಟಿ ಸಿ ತಗೊಂಡು ರೊಕ್ಕ ಸಾಲಿಗೆ ಹಚ್ಚು ಅಂತ ತಲೆ ತುಂಬಿದವನು ನಾನೇ. ರಮಣ, ನನ್ನ ಮಗನು ರೊಕ್ಕ ಶಾಲೆ ಓದ್ತಾನಂತೇಳಿ ನಿನ್ನ ಮಗನು ರೊಕ್ಕ ಶಾಲೆ ಓದಕ್ಕೆ ಹಚ್ಚಿದೆ. ಏನು ನನ್ನ ಮಗನು ಓದ್ತಾನಂತೇಳಿ ಪ್ರದೇಶಕ್ಕೆ ಹೋಗಿ ಅಲ್ಲೇ ಯಾವುದೋ ಒಂದು ಹುಡುಗಿನ ಮದುವೆ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗ್ತಾನೆ. ನೀನು ಕೊಳ್ಳಿ ಇಡಕ ನಿನ್ನ ಮಗಳನ್ನ ನಿನ್ನ ಜೊತೆಗಾಳ. ನನ್ನ ಹೆಣೆ ಬರಕ ಒಂದು ಹೆಣ್ಣು ದಿಕ್ಕಿಲ್ಲ ನನಗೆ ರಮಣ. ಎಲ್ಲೋ ಒಂದ್ ಕಡೆ ನಿನ್ನ ಸಾವಿಗೆ ನಾನು ಕಾರಣ ಆದಿ ರಮಣ. ಕ್ಷಮಿಸ್ಬಿಡು ರಮಣ, ಕ್ಷಮಿಸ್ಬಿಡು. ಗೌಡ್ರೆ ಟೈಮ್ ಆಗ್ತೈತಪ್ಪ. ಇನ್ನೇನು ಹೋಗೋರು ಬರೋರು ಇರ್ತಾರ, ಮತ್ತೆ ನಾ ಮಾಡೋ ಕಾರಣ ಮಾಡಿಬಿಡ. ಮತ್ತಿನ್ನೇನು ಮಗ ಬರೋದು ಗ್ಯಾರಂಟಿ ಕಾಣವಲ್ದು, ಮತ್ತೆ ನಾ ಮಾಡೋ ಕಾರಣ ಮಾಡಿಬಿಡವಲ್ದು. ಮತ್ತಿನ್ನೇನು ಮತ್ತೆ ಎಲ್ಲ ರೆಡಿ ಆದ್ರೂ ಮಾಡೋದೇ ಬೇಸಪ್ಪ. ಯಾಕಂದ್ರೆ ಹೋಗೋರು ಬರೋರು ಇರ್ತಾರ, ದೂರ ದಾರಿ ರೆಡಿ ಮಾಡಿಬಿಡ್ರಿ. ಓದೋ ತಂತ್ರ ಹೋಗ್ಬಿಟ್ಟಾನ. ರಾಮಣ್ಣವ್ರು ಹಿಂಗೆ ಮಾಡ್ಕೆ ಬಡ್ದು ಗೌಡ್ರು ಭಾಳ ತಪ್ಪು ಮಾಡಿಬಿಟ್ರು ಅವರು. ಭಾರಿ ಒಳ್ಳೆ ಮನುಷ್ಯರ್ರಿ, ಅಂತ ಮನುಷ್ಯರು ಸಿಗೋದಿಲ್ಲ. ಗೌಡ್ರೆ, ನಾನು ರೊಕ್ಕಕ್ಕಾಗಿ ಬಂದಿಲ್ಲಮ್ಮ, ನಾನು ರೊಕ್ಕಕ್ಕಾಗಿ ಬಂದಿಲ್ಲ. ರಾಮಣ್ಣನ ಒಳ್ಳೆತನ ನೋಡಿ ಬಂದಿನಿ. ನನಗೆ ರೊಕ್ಕ ಬೇಕಿಲ್ಲ ತಾಯಿ, ನನಗೆ ರೊಕ್ಕ ಬೇಕಿಲ್ಲ. ಇಲ್ಲ ಗೌಡ್ರೆ, ನಮ್ಮಪ್ಪ ಪತ್ರದಾಗ ಬರ್ದಿಟ್ಟು ಜೀವ ಬಿಟ್ಟಾನ. ನೀವಿದನ್ನ ತಗೊಳ್ಳಿಲ್ಲ ಅಂದ್ರೆ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ದಯವಿಟ್ಟು ಇದನ್ನ ತಗೋರಿ ಗೌಡ್ರೆ. ಎಂತ ಮಗಳ್ರಿ ಗೌಡ್ರಿ, ಒಬ್ಬ ಮಗ ಮಾಡ್ಲಾರ್ದ ಕೆಲಸ ಮಗಳು ಮಾಡಿದ್ಲು, ಮಗ ತೀರ್ಸಲಾರ್ದ ಸಾಲ ಮಗಳು ತೀರಿಸಿದ್ಲು. ಇಂಥ ಮಗಳಿಗೆ ಪಾಠ ಕಲಿಸಿದ್ನಲ್ಲ ಅಂತ ನನಗೆ ಭಾಳ ಇವತ್ತು ತುಂಬ ಹೆಮ್ಮೆ ಆಗಕತ್ತ ನೋಡ್ರಿ ಗೌಡ್ರಿ, ತುಂಬ ಹೆಮ್ಮೆ ಆಗಕತ್ತದ. ಮಾಮ ಮತ್ತೆ ಮಗ ಅಂತ ಬರ್ಲಿಲ್ಲ, ಚಿತೆಗೆ ಬೆಂಕಿ ಇಡಾಕನ, ಮತ್ತೆ ಮಗಳ ಕೈಯಲ್ಲಿ ಇಡ್ಸಕ್ ಬರೋದಿಲ್ಲ. ಮತ್ತೆ ಗೌಡ ದೊಡ್ಡ ತಾನ, ಅದನ್ನ ಕೈಲಿ ಮತ್ತೆ ಮಾಡಿಸ್ಬಿಡಮ್, ಕಾರ್ಯ ಮುಗಿಸ್ಬಿಡಮ್. ಅದೊಂದು ಮತ್ತೆ ಯಾಕೆ ಲೇಟ್ ಮಾಡಮ್, ಮಗ ಅಂತ ಬರೋದಿಲ್ಲ. ದೊಡ್ಡ ತಾನಪ್ಪ 4 ಮಂದಿ ಏನಂತೀರಪ್ಪ. ಇವಾಗ ಗೌಡ ನೀನೇ ಮಾಡಿಬಿಡಪ್ಪ ಕಾರ್ಯ, ಮತ್ತೆ ಮಗ ನೀನೇ ಎಲ್ಲೋಟತ್ಗ ನೀವೇನಂತೀರಿ ಅದಪ್ಪ? ಆಯ್ತಪ್ಪ ಗೌಡ, ನಿನ್ ಕೈಲಿ ಮುಗಿಸ್ಬಿಡ, ಮೋಕ್ಷ ಕೊಟ್ಬಿಡಮ್. ಟೈಮ್ ಆಗ್ತದ, ಮಗ ಬರೋದು ಕಾಣವಲ್ತು. ಗೌಡ್ರೆ 1 ನಿಮಿಷ ತಡೀರಿ. ಗೌಡ್ರೆ, ಊರು ಹಿರಿಯರು ಎಲ್ಲರೂ ಅದಿರಿ. ರಾಮಣ್ಣ ಇಂಥ ಅಸಮಾನತೆ ಮಾಡಿದ್ದಕ್ಕ ಇವತ್ತಿಂಥ ದುರ್ಗತಿ ಒಳಗೆ ಮಲ್ಕೊಂಡನ. ಮತ್ತೆ ನೀವು ಮಗ ಮಗಳು ಅಂತ ದಯವಿಟ್ಟು ಭೇದ ಭಿನ್ನ ಮಾಡಕ್ ಹೋಗ್ಬೇಡ್ರಿ. ಆತನ ಸಾಲ ತೀರಿಸಿ ಮಗನ ಸ್ಥಾನ ತುಂಬ್ಯಾಳ. ಆತನ ಚಿತೆಗೆ ಬೆಂಕಿ ಇಟ್ಟು ಆತನ ಆತ್ಮಕ್ಕೂ ಶಾಂತಿ ನೀಡ್ತಾಳ. ದಯವಿಟ್ಟು ಇದ್ರೊಳಗೆ ಭೇದ ಭಿನ್ನ ಮಾಡಬೇಡ್ರಿ. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ಚಿತೆಗೆ ಬೆಂಕಿ ಇಡಕ ಅವಕಾಶ ಮಾಡಿಕೊಡ್ರಿ. ಸರ್, ನೀವು ಹೇಳ್ದಂಗೆ ಆಗುತ್ತೆ. ಬಾ ಮಗಳ. ಯಬ್ಬಾ ಗೌಡ, ಯಾಕಡೆ ಹೊಂಟ್ರಲ್ಲ? ನಮಗೆ ಇದು ಖುಷಿ ಕೊಟ್ಟವ್ರಪ್ಪ, ಹಂಗೆ ಹೊಂಟ್ರಲ್ಲ ನೀವೆಲ್ಲರೂ. ಅಲ್ಲೋ ಮರ, ಅವ್ರು ಸತ್ತು ದುಃಖದಾಗಾರ ನೀನು ಖುಷಿ ಕೇಳ್ತಲ್ಲೋ ಮರ, ಎಂತದ ಇದು ದುರ್ವಿಧಿ ಇದು. ಏನ್ಪಾ ತಮ್ಮ, ದಿವಸ ಸಾವ್ರಿಗೆ ಆಳವ್ರು ಯಾರು? ನಮಗ ಈ ಯಾರನ್ನ ಸತ್ರನೇ ಹೊಟ್ಟೆಪಾಡು. ಎಣ ಸುಡ್ಬೇಕಂದ್ರೆ ನಮಗೂ ಚುರುಕಂತದ ಕಳ್ಳು. ನಾವು ಮನುಷ್ಯರೇ, ನಾವು ಅದಕ್ಕೆ ಚುರುಕನ ಸಲುವಾಗಿ ನಾವು ಕುಡ್ದ ನಿಂತಿರ್ತೀವಪ್ಪ. ಅದಕ್ಕೆ ಸ್ವಲ್ಪ ಏನಾನ ಖುಷಿ ಕೊಟ್ಟವ್ರಪ್ಪ ಗೌಡ್ರೆ. ಓರಪ್ಪ ಮಾಡ್ಕೊಂಬರ್ತ ನಾನು.
ಅಣ್ಣ ಅಪ್ಪ ಅಪ್ಪ 5 ನಿಮಿಷ ಮುಂಚೆ ಬಂದಿದ್ರೆ ಅಪ್ಪನ ಮುಖ ಆದ್ರೂ ನೋಡ್ತಿದ್ದೆಲ್ಲ ಅಣ್ಣ. ತಪ್ಪಾಡ್ಬಿಟ್ಟೆ ತಂಗಿ, ತಪ್ಪಾಡ್ಬಿಟ್ಟೆ. ನಾನು ಪಾಪಿ ತಂಗಿ, ನಾನು ಪಾಪಿ. ನನ್ನನ್ನು ಕ್ಷಮಿಸಿಬಿಡಮ್ಮ, ನನ್ನ ಕ್ಷಮಿಸಿಬಿಡು. ನಾನು ಮಗನಾಗಿ ಹುಟ್ಟಬಾರ್ದಾಗಿತ್ತಮ್ಮ. ತಪ್ಪಾಡ್ಬಿಟ್ಟೆ ತಂಗಿ. ಅಪ್ಪ! ಪ್ರಪಂಚವನ್ನು ಜಯಿಸಿದ ತಂದೆ ಕೂಡ ತನ್ನ ಮಗನ ಮುಂದೆ ಸೋತು ಹೋಗುತ್ತಾನೆ. ತನಗೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವು ಇರಲಿ, ತನ್ನ ಮಕ್ಕಳ ಆಸೆ ಪೂರೈಸಿ ಅವರ ಮುಖದಲ್ಲಿ ಸಂತೋಷ ನೋಡಿ ತನ್ನಲ್ಲಿರುವ ನೋವನ್ನೆಲ್ಲ ಮರೆಯುವವನೇ ತಂದೆ. ಆ ಜೀವಕ್ಕೆ ನೋವು ಕೊಡಬೇಡಿ. ತಾಯಿಯನ್ನು ದೇವರೆಂದು ಕರೆದರೂ ಮಕ್ಕಳಿಗಾಗಿ ತನ್ನ ದೇಹವನ್ನು ಸವಿಸಿ ಶ್ರಮಿಸುವ ಏಕೈಕ ಜೀವಿ ಅಪ್ಪನೂ ದೇವರೇ.